ಎರಡನೇ ಮಗನನ್ನ ನಮಗಾಗಿ ಕಳುಹಿಸುವುದರ ಮುಖಾಂತರವಾಗಿ ಎಕ್ಸ್ಚೇಂಜ್, ಪರಲೋಕದ ಆ ಮಹಿಮೆ ಅದನ್ನ ನಾವು ಅನುಭವಿಸುವಾಗೆ ನಮ್ಮಲ್ಲಿರುವಂತ ಪಾಪದ ಕೊಳಕುತನ, ಅಪರಾಧ, ದೋಷ, ಶಾಪ, ನಿಂದೆ, ಕಣ್ಣೀರು ಅವೆಲ್ಲವನ್ನ ಯೇಸುಸ್ವಾಮಿ ಹೊತ್ತುಕೊಳ್ಳುವಾಗೆ ನಡೆಸಿದ್ರು. ಹಲ್ಲೆಲೂಯಾ. ಎಕ್ಸ್ಚೇಂಜ್ ಹೇಗಿದೆ? ನಮ್ಮಲ್ಲಿರುವಂತ ಪಾಪ, ಅಪರಾಧ, ಶಾಪ, ಬಂಧನಗಳು, ಕಟ್ಟುಗಳು, ನಾವು ಅನುಭವಿಸಬೇಕಾದಂತ ನಾಚಿಕೆ, ನಾವು ಅನುಭವಿಸಬೇಕಾದಂತಹ ಅವಮಾನ, ನಾವು ಅನುಭವಿಸಬೇಕಾದಂತ ಚಡಿಯೇಟು, ಕಲ್ಲಿನ ಹೇಟು, ಮಾತಿನ ಚುಚ್ಚುಬಾಣ, ಇವೆಲ್ಲವನ್ನ ಯಾರು ಹೊತ್ಕೊಳ್ತಾ ಇದಾರೆ? ಯೇಸುಸ್ವಾಮಿ ಹೊತ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ದೋಷಾರೋಪಣೆ ಇವೆಲ್ಲ ನಾವು ನ್ಯಾಯವಾಗಿ ಅನುಭವಿಸಬೇಕಾದವರು ಅಲ್ವಾ? ನಾವೆಲ್ಲರೂ ಇದನ್ನ ನ್ಯಾಯವಾಗಿ ಅನುಭವಿಸಬೇಕಾದವರು. ಹಾಗಾದ್ರೆ ನ್ಯಾಯವಾಗಿ ನಾವು ಅನುಭವಿಸಬೇಕಾದಂತ ಹಿಂಸೆಯನ್ನ, ಈ ಅವಮಾನವನ್ನ ದೇವರು ಎಕ್ಸ್ಚೇಂಜ್ ಮಾಡ್ತಾ ಇದಾರೆ. ಈಗ ನೀವು ಏನ್ ಮಾಡಕ್ಕಾಗಲ್ಲ, ಇದನ್ನ ಅನುಭವಿಸಿ ಜಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯೇಸುಸ್ವಾಮಿ ಅಲ್ಲದೆ ಬೇರೆ ಯಾರಾದ್ರೂ ಆ ಸ್ಥಳದಲ್ಲಿ ಒಬ್ಬ ನರಮನುಷ್ಯ ಇದ್ದಿದ್ರು ಎರಡೇಟ್ಗೆ ಏನಾಗ್ತಾ ಇದ್ರು? ಸತ್ತು ಹೋಗ್ತಾ ಇದ್ರು. ಈಗ ಯೇಸುಸ್ವಾಮಿ ಪಾತ್ರಧಾರಿಗಳಾಗಿ ಮಾಡಂತವ್ರೆ ಅವ್ರು ಹೇಳ್ತಾರೆ, ನಾವು ಶಿಲುಬೆಯ ಮರಣದ ಪಾತ್ರವನ್ನ ಮಾಡುವಾಗ ನಾವೇನಾಗಿದ್ವಿ? ಸತ್ತು ಹೋಗಿದ್ವಿ. ಶಿಲುಬೆಯ ಮೇಲೆ ನನ್ನನ್ನು ಜಡಿಯುವಾಗ ನನ್ನ ಆತ್ಮ ಈಚೆ ಬಂದಿದ್ದಿತ್ತು. ಪ್ಯಾಷನ್ ಆಫ್ ಕ್ರೈಸ್ಟ್ ಫಿಲಮ್ ನಾವು ತೋರಿಸಿದ್ವಲ್ಲ, ಅದರ ಹೀರೋ ಅವ್ರು ಹೇಳುವಂಥದ್ದು, ನನ್ನ ಉಸಿರು ಈಚೆ ಬಂದಿತ್ತು, ನನ್ನ ಆತ್ಮ ಈಚೆ ಬಂದಿತ್ತು. ಡಾಕ್ಟರ್ ಹೇಳಿದ್ರು ಇದನ್ನು ಸತ್ತು ಹೋಗಿದ್ದಾನೆ ಅಂತ. ಆಗ ದೇವರು ಮತ್ತೆ ಅನುಗ್ರಹ ಮಾಡಿ ನನ್ನನ್ನು ದೇಹದಲ್ಲಿ ಕಳಿಸಿದ್ರು ಅಂತ. ಹಲ್ಲೆಲೂಯಾ. ಅಂದ್ರೆ ಕೆಲವು ಹೇಟುಗಳಿಗೆ ಅವ್ರಿಗೆ ಆ ಪರಿಸ್ಥಿತಿ ಆಗುವುದಾದ್ರೆ, ಮತ್ತೆ ಇಡೀ ಸಮಸ್ತ ಲೋಕದ ಪಾಪ ಶಾಪವನ್ನ ಯೇಸುಸ್ವಾಮಿ ಹೊತ್ತುಕೊಂಡು ನಮಗಾಗಿ ವಿನಿಮಯ ಮಾಡಿದ್ದಾರೆ. ಏನನ್ನ ವಿನಿಮಯ ಮಾಡಿದ್ದಾರೆ? ಯೇಸುಸ್ವಾಮಿ ನಂಬದ ಮೇಲೆ ಏನ್ ಸಿಕ್ತು? ಸಮಾಧಾನ. ಹಲ್ಲೆಲೂಯಾ. ಯೆಶಾಯನು ಬರೆದ ಗ್ರಂಥ 61, ಯೆಶಾಯ 61 3ನೇ ವಚನ. ಹಲ್ಲೆಲೂಯಾ. ಇಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ ಹೊಸ ವರ್ಷದಲ್ಲಿ ಯೆಹೋವನು ನೇಮಿಸಿರುವ ಶುಭ ವರ್ಷ ಅಂತ. ಹಾಗಾದ್ರೆ ಯೆಹೋವನು ನೇಮಿಸಿರುವ ಶುಭ ವರ್ಷ, ಈ ಶುಭ ವರ್ಷದಲ್ಲಿ ದೇವರು ಹೇಳುವಂತ ಮಾತೇನಂತ ಅಂದ್ರೆ, ನಿಮ್ಮ ಸಮಸ್ತ ಪಾಪ ಅಪರಾಧಗಳನ್ನ ನಾನು ಹೊತ್ತುಕೊಂಡಿದ್ದೇನೆ. ಆ ಪಾಪ ಅಪರಾಧಗಳು ನಮ್ಮಲ್ಲಿ ಇರುವವರೆಗೂ ಏನಿತ್ತು? ನಮ್ಗೆ ದುಃಖ, ಯಾರಿಂದಲೂ ನಮ್ಮನ್ನ ಸಂತೈಸಲು ಅಸಾಧ್ಯವೆನ್ನುವಂತ ದುಃಖ, ಮತ್ತೆ ಯಾವಾಗಲೂ ಕುಂದಿದ ಮನಸ್ಸು. ಅಂದ್ರೆ ಎಲ್ಲರೂ ಹಾಗಂತಾರೆ, ಹೀಗಂತಾರೆ, ಅದೊಂದು ಚೈತನ್ಯನೇ ಇಲ್ಲ, ನಮ್ಮ ಆತ್ಮದಲ್ಲಿ ಬಿಡುಗಡೆನೇ ಇಲ್ಲ. ಅಂಥ ಒಂದು ಅವಮಾನದ ಕುಂದಿ ಹೋಗಿರುವಂತ, ಯಾರೊಟ್ಟಿಗೂ ಬೆರೆಯಲಾರದಂತ, ಯಾರೊಟ್ಟಿಗೂ ನಮ್ಮ ದುಃಖವನ್ನ ಬೇಡಿಕೊಳ್ಳಲಾರದಂತ ಆ ಮನಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ವಿ. ಅಂಥ ಜೀವಿತ ನಮ್ಮದಾಗಿರುವಂತ ಸಮಯದಲ್ಲಿ ಕತ್ತಲೆಯಲ್ಲಿರುವವರಿಗೆ ದೊಡ್ಡ ಬೆಳಕು ಕಾಣಿಸಿತು ಅಂತ ಹೇಳುವಾಗೆ ಯೇಸುಸ್ವಾಮಿ ನಮ್ಮ ಜೀವಿತದಲ್ಲಿ ಬಂದುವಾಗ ನಮ್ಮ ಪಾಪ ಶಾಪ ಯೇಸುಸ್ವಾಮಿ ಮೇಲೆ ಹೋಗುತ್ತೆ. ಯೇಸುಸ್ವಾಮಿ ಅವ್ರೇನಾಗಿದ್ದಾರೆ? ಸಮಾಧಾನದ ಪ್ರಭು, ತಾಯಿಯಂತೆ ಸಂತೈಸುವ ದೇವರು. ಅಲ್ಲಿ ವಾಕ್ಯ ಹೇಳೋದೇನಂತಂದ್ರೆ, ದುಃಖಿತರೆಲ್ಲರನ್ನ ಸಂತೈಸುವುದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ತಾಯಿ ಮಗನನ್ನ ಸಂತೈಸುವ ಪ್ರಕಾರ ನಾನು ನಿಮ್ಮನ್ನ ಸಂತೈಸುತ್ತೇನೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ತಾಯಿ ಸಂತೈಸುವ ರೀತಿ ಬೇರೆ ಯಾರೂ ಸಂತೈಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಸಮಾಧಾನದ ಮಾತು ಹೇಳ್ತಾರ, ಅಥವಾ ಬರೀ ಆದರಣೆ ಮಾಡ್ತಾರ, ಅಥವಾ ಬರೀ ತಲೆ ಸವರ್ತಾರ. ಆದ್ರೆ ಮಕ್ಳಿಗೆ ಏನಾಗತ್ತೆ? ತಾಯಿ ಮಡ್ಲಲ್ಲಿ ಹೋದ ತಕ್ಷಣನೇ, ತಾಯಿ ಸಮ್ಮುಖ ಹೋದ ತಕ್ಷಣನೇ ಒಂದು ಸಮಾಧಾನ ಸಿಕ್ಕುತ್ತೆ. ಯೇಸುಸ್ವಾಮಿ ಕೊಡುವಂತ ಸಮಾಧಾನ ಹೇಗಿರುತ್ತೆ ಅಂದ್ರೆ, ತಾಯಿ ಮಗನನ್ನ ಸಂತೈಸುವ ಪ್ರಕಾರನೇ ನಾನ್ ನಿಮ್ಮನ್ನ ಸಂತೈಸುವೆನು. ಹೊಸದಾಗಿ ಅನೇಕರು ರಕ್ಷಣೆಗೆ ಬಂದಾಗ ಅವ್ರಿಗೆ ಏನಕ್ಕೆ ದುಃಖ ಆಯ್ತು ಅವ್ರಿಗೆ ಗೊತ್ತೇ ಇರಲ್ಲ ಅಲ್ವಾ? ನೀವೆಲ್ಲರೂ ಅದನ್ನ ಅನುಭವಿಸಿದಿರಲ್ವಾ? ಕಣ್ಣೀರು ದಾರಿ ದಾರಿಯಾಗಿ ಹರಿತಾ ಇರುತ್ತೆ. ಯಾಕೆಂದ್ರೆ ಅಲ್ಲಿ ದೇವರ ಸಮಾಧಾನ ಹೃದಯಗಳಲ್ಲಿ ಇಳಿತಾ ಇರುತ್ತೆ, ಆ ಸಂತೈಸುವಿಕೆ ಇಳಿತಾ ಇರುತ್ತೆ. ಅದ್ರ ನಿಮಿತ್ತವಾಗಿ ಯಾರ ಮುಂದೆನೋ ಹೇಳಿಕೊಳ್ಳಲಾಗದಂತ ಮತ್ತು ಆ ದುಃಖ, ಆ ನೋವಿಗೆ ನಾವು ಮಾತಿನ ರೂಪ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ತುಂಬಾ ದುಃಖ ಆದಾಗ ಅದಕ್ಕೆ ಮಾತನ್ನ ಜೋಡ್ಸಕ್ಕಾಗತ್ತಾ? ಜೋಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಪದ ಹಾಕಿ ಆ ನೋವನ್ನ ಹೇಳಲಿಕ್ಕೆ ಅದು ಅಸಾಧ್ಯ. ಆದ್ರೆ ದೇವರು ನಮ್ಮನ್ನ ತನ್ನ ಮುದ್ದು ಮಗನ ಹೆಸರಿನಲ್ಲಿ ಆರಿಸಿಕೊಂಡ ಕೂಡಲೇ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಹೃದಯ ದೇವರ ಮುಂದೆ ಕರಗಿ ನೀರಾಗುತ್ತೆ. ಆ ದುಃಖದ ಕಾರ್ಮೋಡ ಅವೆಲ್ಲವೂ ಕರಗಿ ನೀರಾಗುತ್ತೆ. ಆಗ ಏನಾಗುತ್ತೆ? ಕಣ್ಣೀರು ದಾರಿ ದಾರಿಯಾಗಿ ಹರಿತಾ ಇರುತ್ತೆ.
ಕೊನೆಯಲ್ಲಿ ಹೇಳುವಂತ ಮಾತು, ಏನೋ ಒಂಥರ ಭಾರ ಇತ್ತು, ಈಗೇನಾಗಿದೆ ಹಗುರವಾಗಿದೆ. ಏನೋ ಒಂಥರ ದುಃಖ ಇತ್ತು, ಈಗೇನಾಗಿದೆ ಒಂಥರ ಸಮಾಧಾನ. ಹಲ್ಲೆಲೂಯ. ಅಂದ್ರೆ ಶಿಲುಬೆಯ ಮುಂದೆ ನಾವು ಬರುವಾಗ ನಮಗೆ ವಿನಿಮಯ ಆಗುವಂಥದ್ದೇನೋ ನಮ್ಮ ದುಃಖವನ್ನ ದೇವರು ಹೊತ್ತುಕೊಂಡು ಆತನು ನಮ್ಮನ್ನ ಸಂತೈಸುವಂಥದ್ದು. ಇದುವರೆಗೂ ಯಾವ ತಾಯಿ ತಂದೆ ಅಣ್ಣ ತಮ್ಮ ಬಂಧು ಬಳಗ ಆಸ್ತೈಶ್ವರ್ಯ ಯಾರು ನಮ್ಮನ್ನ ಸಂತೈಸ್ಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನ ನಮ್ಮ ಆತ್ಮವನ್ನ ದೇವರೇನ್ ಮಾಡಿರ್ತಾರೆ, ಸಂತೈಸಿರ್ತಾರೆ. ಹಲ್ಲೆಲೂಯ. ಹಾಗಾದ್ರೆ ಆಜ್ಞಾರೂಪವಾಗಿರುವಂತ ದೋಷಾರೋಪಣಾ ಪತ್ರವನ್ನ ಶಿಲುಬೆ ಮೇಲೆ ಜಡಿದು ಅದನ್ನ ಕೆಡಿಸಿ ಅಂತ ಅಂದ್ರೆ ಅದಕ್ಕೆ ಇನ್ನು ವ್ಯಾಲ್ಯೂನೇ ಇಲ್ಲ. ಮಾರ್ಟಿನ್ ಲೂಥರ್ ಅನ್ನುವಂತ ಒಬ್ರು ಚಳುವಳಿಕಾರ ಅಂತ ಅನ್ಬೋದು. ಅಂದ್ರೆ ರೋಮನ್ ಕ್ಯಾಥಲಿಕ್ ಇಂದ ಅವರು ನಾವು ಪೆಂತಕೋಸ್ಟ್ ಕಡೆಗೆ ಅನೇಕ ಸಭೆಗಳನ್ನ ನಡೆಸ್ಕೊಂತವ್ರು, ಜೀವನದ ಕಡೆಗೆ ಅವರು ಹೋರಾಟ ಮಾಡ್ತಾ ಇರ್ತಾರೆ. ದೇವ್ರ ವಾಕ್ಯನೇ ಸತ್ಯ, ಸಂಪ್ರದಾಯಗಳಿಂದ ನಾವು ನೀತಿವಂತರಾಗಕ್ಕೆ ಸಾಧ್ಯ ಇಲ್ಲ ಅಂತ. ಸೈತಾನನು ಪ್ರತಿ ಬಾರಿ ಬಂದು ಹೇಳ್ತಾ ಇರ್ತಾನೆ, ನೋಡು ಇಂಥ ದಿನದಲ್ಲಿ ಇಂಥ ದಿವಸ ನೀನ್ ಇಂಥ ತಪ್ಪುಗಳನ್ನ ಮಾಡಿದ್ದೀಯ ಅಂತ. ಬಂದು ಆತನ ಏನ್ ಮಾಡ್ತಾ ಇರ್ತಾನೆ, ಪೀಡಿಸ್ತಾ ಇರ್ತಾನೆ. ಹೇಗ್ ಪೀಡಿಸ್ತಾನೆ ಗೊತ್ತಾ? ನಮ್ಮ ಆಲೋಚನೆಯಲ್ಲಿ. ಹಲ್ಲೆಲೂಯ. ಆತನ ಆಲೋಚನೆಯಲ್ಲಿ ಏನ್ ಮಾಡ್ತಾ ಇರ್ತಾನೆ, ನೀನ್ ಇಂಥ ದ್ರೋಹಿ, ನೀನ್ ಇಂಥ ಪಾಪಿ, ದೇವ್ರ ಮುಂದೆ ನಿಲ್ಲಕ್ಕಾಗತ್ತಾ? ನೀನ್ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ಬಿಡ್ತಾರ? ನೀನ್ ಆರಾಧನೆ ಮಾಡಿದ್ರೆ ದೇವ್ರು ಕೇಳ್ಬಿಡ್ತಾರ? ನೀನ್ ಪರಲೋಕಕ್ಕೆ ಹೋಗಕ್ ಸಾಧ್ಯನಾ? ಈ ತರ ಬಾಧಿಸುವಾಗ ಮಾರ್ಟಿನ್ ಲೂಥರ್ ಮನಸ್ಸು ಏನಾಗ್ತಾ ಇರತ್ತೆ, ಎದ್ದಾಡ್ತಾ ಇರುತ್ತೆ. ಕೊನೆಯಲ್ಲಿ ಅವ್ರು ಹೇಳ್ತಾರೆ, ಎಲ್ಲಾ ತಪ್ಪುಗಳು ಸೈತಾನ್ ಹೇಳಿದ್ಮೇಲೆ ಇದೆಲ್ಲದರ ಮೇಲೆ ಯೇಸುವಿನ ರಕ್ತ ಪ್ರೋಕ್ಷಿಸಲ್ಪಟ್ಟಿದೆ ಅಂದ ಕೂಡಲೇ ಏನಾಗುತ್ತೆ, ಸೈತಾನನ ಕಾರ್ಯ ಮುರಿಯಲ್ಪಡುತ್ತೆ. ಹಲ್ಲೆಲೂಯ. ಹಾಗೆ ತಪ್ಪಿನ ಮನಸ್ಸಾಕ್ಷಿಯಿಂದ ಸೈತಾನನ ಏನ್ ಮಾಡ್ತಾ ಇರ್ತಾನೆ, ನಮ್ಮನ್ನ ಬಾಧಿಸ್ತಾ ಇರ್ತಾನೆ. ಈಗ ಯಾರು ಕಳ್ತನನೇ ಮಾಡಿರಲ್ಲ, ಈಗ ನೀನ್ ಕಳ್ಳ ಅಂತ 10 ಜನ ಒಂದೇ ಸಲ ಅಥವಾ ಒಬ್ಬ ವ್ಯಕ್ತಿ 10 ಬಾರಿ ಹೇಳಿದ ತಕ್ಷಣ ಅವ್ನ ಮನಸ್ಸು ಏನಾಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಹೌದಾ ನಾನು ಕದ್ದಿರ್ಬೋದೇನೋ, ಗೊತ್ತಿಲ್ಲ ಬಿಡು. ಹಲ್ಲೆಲೂಯ. ಹಾಗೆ ಸೈತಾನ್ ಮಾಡುವಂತ ಕೆಲಸ ಏನು, ನಮ್ಮನ್ನ ತಪ್ಪಿನ ಮನಸ್ಸಾಕ್ಷಿಗೆ ತಳ್ಳಿ ಕರ್ತನಿಂದ ದೂರ ಮಾಡುವಂಥದ್ದು. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಅವನು ನಿನ್ ಮೇಲೆ ಏನೇನು ಅಪರಾಧ ಹೊರಿಸ್ತಾ ಇದ್ದೇನೋ, ನೀನು ಅನೀತಿವಂತ, ನೀನ್ ಕೆಟ್ಟವನು, ನೀನು ಅಯೋಗ್ಯ, ನೀನು ಸರಿ ಇಲ್ಲ, ನೀನ್ ಮೂರ್ಖ ಅಂತ ಎಲ್ಲ ಏನ್ ಹೇಳ್ತಾ ಇದ್ದಾನೋ, ಆ ಪತ್ರವನ್ನ ನಾನೇನ್ ಮಾಡಿದ್ದೇನೆ, ಶಿಲುಬೆ ಮೇಲೆ ಜಡಿದು ಅದನ್ನ ಕೆಡಿಸಿದ್ದೇನೆ. ಅಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಈಗ ಒಂದು ಅಗ್ರಿಮೆಂಟ್ ಇದೆ, ಅದೆಲ್ಲ ಹರಿದೋಗಿದೆ, ಅದ್ರ ಮೇಲೆಲ್ಲ ಹಿಂಗ್ ಚೆಲ್ಲಿದೆ, ಕೊಳೆಯಾಗಿದೆ, ಎಲ್ಲ ಅದೇನಾಗಿದೆ, ಚಿಂದಿ ಆಗಿದೆ. ಈಗ ಅದನ್ನ ಲಾಯರ್ ಮುಂದೆ ಜಡ್ಜ್ ಮುಂದೆ ತಗೊಂಡೋದ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತಾ? ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಹಾಗಾದ್ರೆ ಶಿಲುಬೆ ಮೇಲೆ ಯೇಸು ಸ್ವಾಮಿ ಅದನ್ನ ಜಡಿದು, ಅದನ್ನ ಕೆಡಿಸಿ, ಅದನ್ನ ಜಡಿದು ಆ ದೋಷಾರೋಪಣಾ ಪತ್ರವನ್ನ ನಿರಾಯುಧವಾಗಿ ಮಾಡಿರೋ ನಿಮಿತ್ತವಾಗಿ ನಮ್ಮ ದುಃಖ ಏನಾಗತ್ತೆ, ಎಲ್ಲವೂ ಅಷ್ಟು ವರ್ಷಗಳಿಂದ ಕರ್ಮೋಡದ ಹಾಗೆ ಅದುಕಿಕೊಂಡಿರುವಂತ ನಮ್ಮ ಆತ್ಮದ ಮೇಲಿದ್ದಂತ ಭಾರವನ್ನ ದೇವರು ಏನ್ ಮಾಡ್ತಾರೆ, ತೆಗೆದು ಹಾಕಿ ಸಂತೈಸ್ತಾರೆ. ಹೇಗೆ ತಾಯಿ ಮಗನನ್ನ ಸಂತೈಸುವ ಪ್ರಕಾರ. ಅದಕ್ಕೆ ದೇವರು ಹೇಳೋದು, ನಾನೇ ನಿಮ್ಮನ್ನ ಸಂತೈಸಿ. ಯಾರು ಸಂತೈಸ್ತಾರಂತೆ? ನಾನೇ ನಿಮ್ಮನ್ನ ಸಂತೈಸುವೆನು. ಯಾಕೆಂದ್ರೆ ದೇವರ ಸಂತೈಸುವಿಕೆ ಇದೆಯಲ್ಲ, ಆ ಸಂತೈಸುವಿಕೆನ ಯಾವ ಮನುಷ್ಯನು ಸಹ ಕೊಡಲು ಅಸಾಧ್ಯವಾದದ್ದು. ಹಲ್ಲೆಲೂಯ. ಹಾಗಾದ್ರೆ ದೇವ್ರ ವಾಕ್ಯ ಹೇಳೋದೇನಂತಂದ್ರೆ, ಯೇಸು ಸ್ವಾಮಿ ಪ್ರತಿ ಬಾರಿ ತನ್ನ ಶಿಷ್ಯರಿರ್ಬೋದು ಅಥವಾ ಆದಿಕಾಂಡದಿಂದ ಎಲ್ಲವರೆಗೂ ನಾವು ನೋಡೋದಾದ್ರೆ ದೇವ್ರ ವಾಕ್ಯ ಹೇಳೋದೇನು, ನಿಮಗೆ ಸಮಾಧಾನವಾಗುವುದು. ಹಲ್ಲೆಲೂಯ. ಅಂದ್ರೆ ದೇವರ ಸಮ್ಮುಖದಲ್ಲಿ ಬರುವಂತ ಒಬ್ಬೊಬ್ಬರಿಗೆ ದೇವರು ಕೊಡುವಂತ ಮೊದಲನೇ ಒಂದು ಎಕ್ಸ್ಚೇಂಜ್ ಆಫರ್ ಏನಂದ್ರೆ ನಿಮಗೆ ಸಮಾಧಾನ. ಹಲ್ಲೆಲೂಯ. ಸಮಾಧಾನ ಅನ್ನೋಂಥದ್ದು ಸಣ್ಣ ಆಸ್ತಿನ ದೊಡ್ಡ ಆಸ್ತಿನ? ದೊಡ್ಡ ಆಸ್ತಿ ಅಲ್ವಾ? ನಾವು ಬೇಕಾದ್ರೆ ಶ್ರೇಷ್ಠವಾದ ವಸ್ತ್ರಗಳನ್ನೆಲ್ಲ ಖರೀದಿ ಮಾಡಬಹುದು, ಕೋಟಿ ರೂಪಾಯಿನ ಆಸ್ತಿ ವ್ಯಾಲ್ಯೂಗಳ ಬೆಲೆ ಬಾಳುವಂಥದ್ದನ್ನೆಲ್ಲ ಈ ಲೋಕದಲ್ಲಿ ಸಂಪಾದನೆ ಮಾಡಬಹುದು. ಆದ್ರೆ ಸಮಾಧಾನ ಸಂಪಾದನೆ ಮಾಡಕ್ಕಾಗತ್ತಾ? ಆಗಲ್ಲ. ಅದು ಉಚಿತವಾಗಿ ಬರುವಂಥದ್ದು. ಯಾರಿಂದ? ಯೇಸು ಸ್ವಾಮಿಯಿಂದ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳುವಂತ ಮಾತು, ನಿಮಗೆ ಸಮಾಧಾನವಾಗಲಿ. ಈ ಸಮಾಧಾನ ಇತ್ತು ಅಂತಂದ್ರೆ ನೀವು ಗಂಜಿ ಕುಡಿದ್ರು ಏನಾಗಿರ್ತೀರಾ? ಸಂತೋಷವಾಗೇ ಇರ್ತೀರಾ. ಇಲ್ಲ ತೀರಲಾಗದಂತ ರೋಗ ಬೇನೆ ಇದ್ರೂನು, ನಾವು ಆಸ್ತಿ ಮೇಲೆ ಇದ್ರೂನು ಸಹಿತವಾಗಿ ನಮ್ಗೆ ಏನಿರುತ್ತೆ, ಒಂದು ಸಮಾಧಾನ ಇರುತ್ತೆ. ಏನೇ ಕಷ್ಟಗಳು ನಮ್ಮನ್ನು ಪೀಡಿಸ್ತಾ ಇದ್ರು ಸಹಿತವಾಗಿ, ಶೋಧನೆಯ ಹಾದಿಯಲ್ಲಿ ಹಾದು ಹೋಗ್ತಾ ಇದ್ರು ಸಹಿತವಾಗಿ ಸಮಾಧಾನ ಇರುತ್ತೆ. ಹೇಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಲ್ಲಿದ್ದಾರೆ? ಬೆಂಕಿಯ ಬಾವಿಯಲ್ಲಿದ್ದಾರೆ. ಭಯ ಪಟ್ಟಿದ್ದಾರೆ. ಅವರು ಕೂಗಾಡ್ತಾ ಇದಾರೆ, ಕಾಪಾಡಿ 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 ಅಂತ ಇದಾರೆ. ಇಲ್ಲ, ಅವ್ರೇನ್ ಮಾಡ್ತಾ ಇದಾರೆ? ಸಮಾಧಾನವಾಗಿದ್ದಾರೆ. ಯಾಕೆ? ಸಮಾಧಾನದ ಪ್ರಭುವಾಗಿರುವಂತ ಯೇಸು ಸ್ವಾಮಿ ಅವರ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯ. ನೆಬೂಕದ್ನೆಚ್ಚರ್ ಏನ್ ಹೇಳ್ತಾನೆ?
ಕಟ್ಟಲ್ಪಟ್ಟಂತ 3 ತಾನೇ ನಾವು ಹಾಕಿದ್ದು, ಈಗ ಕಟ್ಟಿಲ್ಲದಂತ 4 ಜನರನ್ನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಕೊಡುವಂತ ಮೊದಲನೇ ಎಕ್ಸ್ಚೇಂಜ್ ಅಂದ್ರೆ ಸಮಾಧಾನ. ಎಲ್ರು ದೇವರ ಹತ್ರ ಬಂದ ತಕ್ಷಣ ನನ್ಗೆ ಅದ್ಭುತ ಆಗ್ಬಿಡತ್ತೆ, ಹಣ ಸಿಗುತ್ತೆ, ಆಸ್ತಿ ಸಿಗುತ್ತೆ, ಐಶ್ವರ್ಯ ಸಿಗುತ್ತೆ. ಅಯ್ಯೋ ಯೇಸು ಸ್ವಾಮಿ ಹತ್ರ ಹೋದ ತಕ್ಷಣ, ಇವತ್ತು ಭಾನುವಾರ ಆರಾಧನೆಗೆ ಹೋಗಿದ್ದೀನಿ, ಆರಾಧನೆ ಮುಗಿಸ್ಕ ಮನೆಗೆ ಹೋದ ತಕ್ಷಣ ನೋಡಿ ಲಾಟ್ರಿ ಹೊಡೆದಂಗೆ ಎಲ್ಲ ಕಾರ್ಯಗಳಲ್ಲೂ ಬಿಡುಗಡೆ ಆಗ್ಬಿಟ್ಟಿರುತ್ತೆ. ಇದು ಕಲ್ಪನೆ ತಾನೆ, ಅದು ಕಲ್ಪನೆನೆ. ಯಾಕೆಂದ್ರೆ ದೇವ್ರು ಕೊಡುವಂತದ್ದೇನು ಸಮಾಧಾನ. ಹಲ್ಲೆಲೂಯಾ. ಎರಡನೇದಾಗಿ ಅಲ್ಲಿ ವಾಕ್ಯ ಹೇಳೋದೇನಂದ್ರೆ ಬೂದಿಗೆ ಬದಲಾಗಿ ಶಿರೋಭೂಷಣ. ಬೂದಿ ಯಾವಾಗ ಸಾಕಳ್ತಿದ್ರು ಹಳೆ ಒಡಂಬಡಿಕೆಯಲ್ಲೆಲ್ಲ? ಯಾಕೆ ಉಪವಾಸ ಮಾಡ್ತಿದ್ರು? ತಮ್ಮನ್ನ ಯಾಕೆ ತಗ್ಗಿಸ್ಕೋಬೇಕಿತ್ತು? ಪಾಪದ ನಿಮಿತ್ತವಾಗಿ. ಹಲ್ಲೆಲೂಯಾ. ನಿನವೆ ಪಟ್ಟಣಕ್ಕೆ ಯೋನಾ ಹೋಗಿ ಸುವಾರ್ತೆಯನ್ನು ಸಾರುವಾಗ ರಾಜನಿಂದ ಹಿಡಿದು ಪ್ರಾಣಿಗಳವರೆಗೂ, ಹಾಲು ಕುಡಿಯಂತ ಮಕ್ಕಳವರೆಗೂ ಎಲ್ಲ ಏನ್ ಮಾಡ್ತಾರೆ? ಉಪವಾಸವನ್ನ ಮಾಡ್ತಾರೆ. ರಾಜ ತನ್ನ ರಾಜವಸ್ತ್ರವನ್ನ ತೆಗೆದು ಹಾಕಿ ಗೋಣಿ ತಟ್ಟನ್ನ ಕಟ್ಕೊಳ್ತಾನೆ. ದಾನಿಯೇಲನು ಸಹಿತವಾಗಿ ಯೆರೂಸಲೇಮಿನ ವಿಷಯವಾಗಿ ಮುಂದೆ ದೇವರ ಚಿತ್ತ ಏನು ಅಂತ ತಿಳಿದುಕೊಳ್ಳುವುದಕ್ಕೋಸ್ಕರ ಆತನು ಸಹ ಗೋಣಿ ತಟ್ಟನ್ನ ಕಟ್ಕೊಳ್ತಾನೆ. ಮುಖಕ್ಕೆಲ್ಲ ಬೂದಿಯನ್ನ ಬಳ್ಕೊಳ್ತಾನೆ, ತಲೆ ಮೇಲೆ ಬೂದಿಯನ್ನ ಸುರ್ಕೊಳ್ತಾರೆ. ಮೊರ್ದೆಕೈ ಆತನು ಯಹೂದ್ಯರನ್ನ ಸಂಹಾರ ಮಾಡ್ತಾನೆ. ಹಾಮಾನನ ಅಂತದೊಂದು ರಾಜಮುದ್ರೆಯನ್ನ ಹೊಂದಿಕೊಂಡು ಆತನ ಆದೇಶವನ್ನು ಹೊರಡಿಸಿದ್ದಾನೆ ಎಂದಾಗ ಮೊರ್ದೆಕೈ ಏನ್ ಮಾಡ್ತಾನೆ? ಆತನ ಸಹಿತವಾಗಿ ಗೋಣಿ ತಟ್ಟನ್ನ ಕಟ್ಟಿಕೊಂಡು ಬೂದಿಯಲ್ಲಿ ಗುಂಡಿ ಮಾಡಿ ಅದರಲ್ಲಿ ಕುಳಿತುಕೊಂಡು ಆತನ ಉಪವಾಸವನ್ನ ಮಾಡ್ತಾನೆ. ಯೋಬನು ಸಹಿತವಾಗಿ ಆತನ ಏನ್ ಮಾಡ್ತಾನೆ? ಆತನು ಸಹ ಬೂದಿಯ ಗುಂಡಿಯಲ್ಲಿ ಕುಳಿತು ದೇವರೊಟ್ಟಿಗೆ ಮಾತಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಅಂದ್ರೆ ದೇವರ ದಯೆಯನ್ನ ಹೊಂದಿಕೊಳ್ಳುವುದಕ್ಕೋಸ್ಕರ, ತಮ್ಮ ಪಾಪಗಳಿಂದ ಬಿಡುಗಡೆಯನ್ನ ಹೊಂದುವುದಕ್ಕೋಸ್ಕರ ಹಳೆ ಕಾಲದಲ್ಲೆಲ್ಲ ಏನ್ ಮಾಡ್ತಾ ಇದ್ರು? ಬೂದಿಯನ್ನ ತಲೆ ಮೇಲೆ ಸುರ್ಕೊಳ್ತಾ ಇದ್ರು, ಮೈಗೆಲ್ಲ ಸವರ್ಕೊಳ್ತಾ ಇದ್ರು. ತಾವು ಹಾಕಿದಂತ ಬಟ್ಟೆಯನ್ನು ಬಿಚ್ಚಿ ಗೋಣಿ ತಟ್ಟನ್ನ ಕಟ್ಟಿಕೊಂಡು ಗುಂಡಿಯಲ್ಲಿ ಕುಳಿತು ಅವರು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಆದ್ರೆ ದೇವ್ರು ಹೇಳ್ತಾರೆ, ನೀವು ಅವಾಗ ಪಾಪಿಗಳಾಗಿದ್ರಿ, ಈಗ ನೀವೇನಾಗಿದ್ದೀರಾ? ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ರು. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಮೇಲೆ ಇವಾಗ ನಾವ್ಯಾರು? ರಾಜಕುಮಾರರು, ರಾಜಕುಮಾರಿಯರು. ರಾಜಕುಮಾರಿ ಅಂದ್ಮೇಲೆ ಅವ್ರ ತಲೆ ಮೇಲೆ ಏನಿರುತ್ತೆ? ಕಿರೀಟ. ಹಲ್ಲೆಲೂಯಾ. 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 ಹಾಗಾದ್ರೆ ನಿಮ್ ತಲೆ ಮೇಲೆ ಏನಿದೆ? ಕಿರೀಟ. ಹಲ್ಲೆಲೂಯಾ. ಯಾಕೆಂದ್ರೆ ನೀವೆಲ್ಲ ರಾಜವಂಶಸ್ಥರು. ದೇವ್ರ ವಾಕ್ಯ ಅದೇ ತಾನೇ ಹೇಳೋದು. ನಾವೆಲ್ಲ ಭಿಕ್ಷುಕರಲ್ಲ, ನಾವು ಸಾಮಾನ್ಯ ಜನರಲ್ಲ. ದೇವದೂತರು ನಮ್ಗೆ ಕಾವಲಾಗಿದ್ದು ಕಾಪಾಡ್ತಾರೆ. ಯಾಕೆ? ನಾವು ದೇವಾದಿ ದೇವನ ರಾಜಾದಿರಾಜನ ಸಂತಾನದವರಾಗಿದ್ದೇವೆ. ಯಾರ ಸಂತಾನ? ರಾಜ ಸಂತಾನದವರು. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಇನ್ಮೇಲೆ ನೀವು ಬೂದಿಯಲ್ಲಿ ಕುಳಿತುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮ್ಮ ಪಾಪಗಳು ಏನಾಗಿದೆ? ಶಿಲುಬೆಯ ಮೇಲೆ ಪರಿಹಾರವಾಗಿದೆ. ನಿಮ್ಮ ಮೇಲೆ ದೋಷಾರೋಪಣೆ ಮಾಡುವಂತ ಪತ್ರವನ್ನ ನಾನು ಕೆಡಿಸಿ ಜಡಿದು ಅದನ್ನ ಇಲ್ಲದಂತ ಮಾಡಿದ್ದೇನೆ. ಈಗ ನಾನೇನ್ ಮಾಡಿದ್ದೇನೆ? ನಿಮ್ಮನ್ನ ನನ್ನ ಮಕ್ಕಳಾಗಿ ಯೇಸುವಿನ ರಕ್ತದಿಂದ ನಿಮ್ಮನ್ನ ಸ್ವೀಕಾರ ಮಾಡಿದ್ದೇನೆ. ಈಗ ನೀವೆಲ್ಲ ಯಾರು? ನೀವ್ಯಾರು? ಹಲ್ಲೆಲೂಯಾ. ದೇವರ ಆತ್ಮನಿಂದ ನಡೆಸಲ್ಪಡುವ ಪ್ರತಿಯೊಬ್ಬರು ಯಾರು? ದೇವರ ಮಕ್ಕಳು. ಹಲ್ಲೆಲೂಯಾ. ಈಗ ತಪ್ಪಿ ಹೋದ ಮಗನು ತಂದೆಯಿಂದ ದೂರ ಆಗಿದ್ದಾನೆ, ಆಸ್ತಿ ಎಲ್ಲ ವ್ಯರ್ಥ ಮಾಡ್ಕೊಂಡಿದ್ದಾನೆ, ಮಾಡಬಾರ್ದೆಲ್ಲ ಕೆಲಸವನ್ನು ಮಾಡಿದ್ದಾನೆ. ಆತನ ವಸ್ತ್ರ ಹೇಗಿದೆ? ಕೊಳೆಯಾಗಿದೆ ಅಲ್ವಾ? ತಿನ್ನಕ್ಕೆ ಊಟ ಇಲ್ಲ, ಕಾಲ್ಗೆ ಹಾಕಿರಂತ ಚಪ್ಪಲಿ ಕಿತ್ತು ಹೋಗಿದೆ. ಆತನ ನೋಡ್ಲಿಕ್ಕೆ ಏನಾಗಿದೆ? ಅಸಹ್ಯವಾಗಿದೆ. ಆದ್ರೆ ಆತನು ಬರುವಂತ ಸಮಯದಲ್ಲಿ ಅಪ್ಪ ಏನ್ ಮಾಡ್ತಾರೆ? ಓಡ್ ಬಂದು ಅದನ್ನ ಹಬ್ಬಿಕೊಂಡು ಆತನಿಗೆ ಬಟ್ಟೆ ಬದಲಾಯಿಸ್ಲಿಕ್ಕೆ, ಆತನಿಗೆ ಉಂಗುರ ತೊಳಸ್ಲಿಕ್ಕೆ, ಆತನಿಗೆ ಸಮಾಧಾನವೆಂಬ ಕೆರವನ್ನ ತೊಳಸ್ಲಿಕ್ಕೆ, ಹಬ್ಬ ಮಾಡ್ಲಿಕ್ಕೆ ಅಪ್ಪಣೆಯನ್ನ ಕೊಡ್ತಾರೆ. ಹಲ್ಲೆಲೂಯಾ. ನಡೀತೋ ನಡೀಲಿಲ್ವೋ? ಹಾಗಾದ್ರೆ ಬೂದಿಗೆ ಬದಲಾಗಿ ದೇವರೇನ್ ಮಾಡ್ತಾರೆ? ಶಿರೋಭೂಷಣ ಅಂದ್ರೆ ನಮ್ಮ ತಲೆಗೆ ಹಾರದಂತ ಕಿರೀಟ. ಅಂದ್ರೆ ಶಿರೋಭೂಷಣ ಅಂದ್ರೆ ಕಿರೀಟಗಳು. ಜೀವದ ಕಿರೀಟ, ಅಧಿಕಾರದ ಕಿರೀಟ, ಅಭಿಷೇಕದ ಕಿರೀಟ, ಇವೆಲ್ಲವನ್ನ ದೇವರೇನ್ ಮಾಡ್ತಾರೆ? ನಾವು ದೇವರ ಮಕ್ಕಳು ಮತ್ತು ಪರಲೋಕದ ರಾಯಭಾರಿಗಳು ಅನ್ನುವಂತ ಮಹಿಮೆಯ ಅಧಿಕಾರವನ್ನ ನಮ್ಮ ಮೇಲೆ ಇಟ್ಟಿರ್ತಾರೆ. ಇದು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಕಾಣುವಂತದ್ದಲ್ಲ. ಇದು ಪರಲೋಕದಲ್ಲಿರುವಂತ ದೇವರಿಗೂ, ದೇವದೂತರಿಗೂ ಮತ್ತು ಅಂಧಕಾರದಲ್ಲಿ ವಾಸ ಮಾಡುವಂತ ಸೈತಾನ ಮತ್ತು ಆತನ ದೂತರಿಗೂ ಗೊತ್ತಾಗುವಂತದ್ದು. ಹಲ್ಲೆಲೂಯಾ. ನಾವೇನಾಗಿದ್ದೀವಿ ಅಂತ ಯಾರು ಗೊತ್ತು? ದೇವ್ರು ಗೊತ್ತು. ಎರಡನೇದಾಗಿ ಯಾರು ಗೊತ್ತು? ಸೈತಾನನಿಗೆ ಗೊತ್ತು. ಹಲ್ಲೆಲೂಯಾ. ಅದಕ್ಕೆ ಸೈತಾನನು ಯೇಸು ಸ್ವಾಮಿ ದೆವ್ವಗಳನ್ನ ಬಿಡಿಸುವಂತ ಸಮಯದಲ್ಲಿ ಆ ದೆವ್ವಗಳು ಹೇಳ್ತವೆ, ಸ್ವಾಮಿ ನೀವೇನ್ ಮಾಡ್ಬಿಡ್ರಿ, ನನ್ನನ್ನ ಪಾತಾಳಕ್ಕೆ ತಳ್ಬೇಡ್ರಿ,
ಮತ್ತು ನಜರೇತಿನ ಯೇಸುವೆ ನಮ್ಮನ್ನು ಯಾಕೆ ನೀನು ಪೀಡಿಸ್ತಿ? ನಜರೇತಿನ ಯೇಸು ಅಂತ ಯಾರು ಗೊತ್ತು? ಯಹೂದ್ಯರಿಗೆ ಗೊತ್ತಿಲ್ಲ, ಮಹಾಯಾಜಕರಿಗೆ ಗೊತ್ತಿಲ್ಲ, ಪರಿಸಾಯರಿಗೆ ಗೊತ್ತಿಲ್ಲ, ಸದ್ದುಕಾಯರಿಗೆ ಗೊತ್ತಿಲ್ಲ. ಯಾಕೆ? ಅವರೆಲ್ಲ ಧರ್ಮಶಾಸ್ತ್ರ ಓದ್ತಾ ಇರ್ಲಿಲ್ವಾ? ಓದ್ತಾ ಇದ್ರು. ಆದ್ರೆ ಆತನು ಯಾರಾಗಿದ್ದಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ದೆವ್ವ ಪೀಡಿತನಾಗಿರುವಂತ ಮನುಷ್ಯನ ಬಳಿಯಲ್ಲಿರುವಂತ ದುರಾತ್ಮ ಅದು ಹೇಳ್ತಾ ಇದೆ, ಈತನು ಪರಾತ್ಪರನಾದಂತ ದೇವರು. ಅವರನ್ನು ಸೇವೆ ಮಾಡುವಾಗ ಈತನು ಪರಾತ್ಪರನಾದಂತ ದೇವರ ದಾಸನು. ಹಲ್ಲೆಲೂಯಾ. ಅಂದ್ರೆ ನಾವ್ ಏನಾಗಿದ್ದೇವೆ ಅನ್ನೋದು ಒಂದು ಪರಲೋಕಕ್ಕೆ ಗೊತ್ತು, ಇನ್ನೊಂದು ಸೈತಾನನಿಗೆ ಗೊತ್ತು. ನರಮನುಷ್ಯರು ನಮ್ಮನ್ನು ಅಲ್ಪರಂತ ಎಣಿಸುವಾಗಲೂ ನಮ್ಮ ತಲೆಯ ಮೇಲೆ ಇರುವಂತ ಶಿರೋಭೂಷಣ ಅದು ಪರಲೋಕದಿಂದ ಒದಿಸಲ್ಪಟ್ಟಿರುವಂತದ್ದು. ಹಲ್ಲೆಲೂಯಾ. ಹಾಗಾದ್ರೆ ಈಗ ನಾವೇನಾದ್ರೂ ಕರ್ತನ ಮುಂದೆ ದೇವರ ದಯೆಯನ್ನು ಹೊಂದ್ಕೊಳ್ಬೇಕು ಅನ್ನೋದಾದ್ರೆ ನಾವು ಬೂದಿ ಹಾಕೊಂಡು ಕೂತ್ಕೊಳ್ಬೇಕಾ? ಮೈಗೆಲ್ಲಾ ಬೂದಿ ಸವರ್ಕೊಂಡು, ಮುಖಕ್ಕೆಲ್ಲ ಬೂದಿ ಸವರ್ಕೊಂಡು, ಗೋಣಿ ಚೀಲ ಕಟ್ಕೊಂಡಿರ್ತಾನೆ, ಅಪ್ಪ ನನ್ನನ್ನ ರಕ್ಷಿಸು, ಅಪ್ಪ ನೀನ್ ದಯೆ ತೋರಿಸಿ ಹೇಳ್ಬೇಕಾ? ಹೇಳುವ ಹಾಗೆ ಇಲ್ಲ. ಯಾಕೆ? ಶಿಲುಬೆಯ ಮೇಲೆ ದೇವರೇನ್ ಮಾಡಿದ್ದಾರೆ? ಅದು ಬೂದಿಯನ್ನ ಅವ್ರು ಹೊತ್ಕೊಂಡಿದ್ದಾರೆ. ಅಲ್ಲಿರುವಂತ ಆ ರಾಜ ಮರ್ಯಾದೆಯ ಕಿರೀಟ, ಮಾನ, ಮಹಿಮೆಯನ್ನ ದೇವ್ರು ನಮಗೆ ಒದಿಸಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಮುಂದೆ ಹೇಳುವಂತ ಮಾತು, ದುಃಖವಿದ್ದಲ್ಲಿ ಆನಂದ ತೈಲ. ನಾವು ದುಃಖಿಸ್ತಾ ಇರ್ತೀವಿ, ಆನಂದ ತೈಲ ಅಂದ್ರೆ ನಮ್ಮ ತಲೆಯ ಮೇಲೆ ಸುರಿಯಲ್ಪಡುವಂತ ತೈಲ. ಇದು ಯಾರೋ ಒಬ್ಬ ಮನುಷ್ಯ ಎಣ್ಣೆ ಹಾಕಿ ಅರಿಯುವಂತದ್ದಲ್ಲ. ನೀವು ಸ್ವತಃ ಅನುಭವ ಮಾಡಿದ್ರೆ ಅದು ತೈಲಾಭಿಷೇಕ ಅದಾಗಿದೆ, ಅದು ಹರಿತಾನೆ ಇರುತ್ತೆ. ಹೇಗೆ ದಾವೀದನ ಮೇಲೆ ಆ ಒಂದು ತೈಲಾಭಿಷೇಕ ಆಯ್ತು, ಆತನು ಎಷ್ಟೆಲ್ಲಾ ಶೋಧನೆಗಳನ್ನ ಅನುಭವಿಸ್ತಾ ಅಲ್ವಾ? ಆತನು ಅನುಭವಿಸುವಂತ ಸಮಯದಲ್ಲೂ ಸಹ ಆತನ ದೇವರನ್ನ ಸ್ತುತಿ ಮಾಡ್ತಾ ಇದ್ದ. ದುಃಖವಿದ್ದಲ್ಲಿ ಆನಂದ ತೈಲ ಅಂದ್ರೆ ನಮ್ಮ ದೇವರ ವಾಕ್ಯ ಹೇಳುತ್ತೆ, ಸಂಜೆಗೆ ದುಃಖವೆಂಬುದು ಇಳಿದುಕೊಂಡವರು ಮುಂಜಾನೆ ಹರ್ಷಧ್ವನಿ ಕೇಳಿಸುವುದು. ಹಲ್ಲೆಲೂಯಾ. ಈಗ ನಮ್ಗೆ ಎಂತೆಂತ ಶೋಧನೆಗಳು ಬಂತಲ್ವಾ? ನಮ್ಮ ಒಬ್ಬೊಬ್ಬರ ವೈಯಕ್ತಿಕ ಜೀವಿತದಲ್ಲಿ ಇರ್ಬೋದು, ಸಭೆ ಇರ್ಬೋದು, ಸೇವೆ ಇರ್ಬೋದು, ಇನ್ನೇನು ಮುಗೀತು, ಚಾಪ್ಟರ್ ಕ್ಲೋಸ್. ಆದ್ರೆ ಅದ್ರ ಮಾರನೆಗೆ ಒಂದು ಸಂತೋಷ, ಒಂದು ಉಲ್ಲಾಸ, ಒಂದು ಜಯಘೋಷ, ದೇವರಿಗೆ ಸ್ತೋತ್ರ, ಎಲ್ಲರೂ ಹೇಳುವ ಮಟ್ಟಿಗೆ ಇನ್ನು ಮುಗ್ದೋಯ್ತು ಅನ್ನಂತ. ಆದ್ರೆ ಅವ್ರು ಕೇಳಿಸುವಂತ ಕಿವಿಗಳಿಗೆ ಆಶ್ಚರ್ಯ, ಹೌದಾ ಇಷ್ಟು ಬೇಗ ಇಂಥ ಸಮಸ್ಯೆ ಬಿಡುಗಡೆ ಆಗೋಯ್ತಾ, ಪರಿಹಾರ ಆಗೋಯ್ತಾ, ದೇವ್ರು ಇಂಥ ವಿಷಯದಲ್ಲಿ ಜಯ ಕೊಟ್ರ? ಇದು ಸಾಧ್ಯನೇ ಇಲ್ಲ, ನಂಬಕ್ಕೆ ಆಗದೇ ಇಲ್ಲ. ಹಲ್ಲೆಲೂಯಾ. ಅಂದ್ರೆ ಸಂಜೆ ದುಃಖವೆಂಬುದು ಬಂದು ಇಳಿದುಕೊಂಡಿದೆ. ಯಾಕೆಂದ್ರೆ ಸಂಜೆ ಅನ್ನೋದು ಕತ್ತಲೆ, ಕತ್ತಲಾದ್ಮೇಲೆ ಏನಾಗ್ಬೇಕು? ಬೆಳಗ್ಗೆ ಆಗ್ಲೇಬೇಕು. ನೀತಿ ಸೂರ್ಯನಾಗಿರುವಂತ ದೇವರು ನಮ್ಮ ಜೀವಿತದಲ್ಲಿ ಮೂಡುವಾಗ ಆತನು ಆನಂದ ತೈಲವನ್ನ ನಮಗೆ ಸುರಿಸುವಾತನಾಗಿದ್ದಾನೆ. ಆ ಆನಂದ ತೈಲ ಹೆಂಗಿರುತ್ತೆ ಅಂದ್ರೆ, ನಾನು ಆಲ್ರೆಡಿ ಹೇಳಿದಂಗೆ, ಇದು ಯಾರಿಂದಲೂ ಕಿತ್ತುಕೊಳ್ಳಲಾಗದಂತ ದೊಡ್ಡ ಸಮಾಧಾನ, ಅದು ದೊಡ್ಡ ನಿಧಿ. ಎಂಥ ಕಷ್ಟ ಇದ್ರೂ ಸಹಿತವಾಗಿ ನಾವು ನಗಾಡ್ತಾ ಇರ್ತೀವಿ, ಸಂತೋಷವಾಗಿರ್ತೀವಿ. ಎಷ್ಟೇ ಅವಮಾನಗಳಾದ್ರೂ ದುಃಖ ಇರುತ್ತೆ, ಆದ್ರೂ ಅದ್ರ ಒಳಗಡೆ ಏನಿರುತ್ತೆ? ಒಂದು ಸ್ಥಿರ ಸಮಾಧಾನ ಇರುತ್ತೆ. ಹಲ್ಲೆಲೂಯಾ. ಅಂಥ ಸಮಾಧಾನವನ್ನ ದೇವರು ಅನುಗ್ರಹ ಮಾಡ್ತಾರೆ. ಹಲ್ಲೆಲೂಯಾ. ಮತ್ತೆ ವಾಕ್ಯ ಹೇಳೋದು, ಕುಂದಿದ ಮನೆಗೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ. ಈಗ ಯೋಸೇಫನು ಆತನು ಏನಾಗಿದ್ದಾನೆ? ಆತನು ತನ್ನ ಅಣ್ಣಂದಿರು ಮಾಡುವಂತ ಎಲ್ಲಾ ತಪ್ಪುಗಳನ್ನ ತಗೊಂಡೋಗಿ ಯಾಕೋಬನಿಗೆ ಹೇಳ್ತಾ ಇದ್ದ. ಯಾಕೋಬ ಯಾರು? ಯಾಕೋಬ ಯಾರು? ಯೋಸೇಫರ ಅಪ್ಪ. ಹಲ್ಲೆಲೂಯಾ. ಯೋಸೇಫನ ಮೇಲೆ ಯಾಕೋಬನಿಗೆ ಬಹಳವಾದ ಪ್ರೀತಿ. ಯಾಕೆ ಪ್ರೀತಿ? ರಾಹೇಲಳ ಮಗ ಅಂತ. ರಾಹೇಳ ಕಂಡ್ರೆ ಯಾಕೋಬನಿಗೆ ಬಹಳ ಪ್ರೀತಿ. ಹಲ್ಲೆಲೂಯಾ. ಇಂಥ ಒಂದು ಸಂಬಂಧದಲ್ಲಿ ಇರೋಂಥ ಸಮಯದಲ್ಲಿ ಯೋಸೇಫನ್ ಏನ್ ಮಾಡ್ತಾ ಇರ್ತಾನೆ? ಎಲ್ಲಾ ತಪ್ಪುಗಳನ್ನ ಹೋಗಿ 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 ಏನ್ ಮಾಡ್ತಾ ಇರ್ತಾನೆ? ಯಾಕೋಬನಿಗೆ ಹೇಳ್ತಾ ಇರ್ತಾನೆ. ಯಾಕೋಬ ಅಣ್ಣಂದಿರು ಬಂದಾಗ ಗದರಿಸ್ತಾ ಇರ್ತಾನೆ, ಈ ತರ ನೋಡಿದ್ರಂತೆ, ನಿಮ್ ತಮ್ಮ ಹೇಳ್ದ, ನಿಮ್ ತಮ್ಮ ಹೇಳ್ದ, ನಿಮ್ ತಮ್ಮ ಹೇಳ್ದ. ಈಗ ಅಣ್ಣಂದಿರಿಗೇನು ಬಹಳ ಪ್ರೀತಿ ತಮ್ಮನ್ ಕಂಡ್ರೆ, ಪ್ರೀತಿನ ಅದಕ್ಕೆ ಏನ್ ಮಾಡ್ತಾರೆ ಅವರು? ಕನಸಿನವನು ಬರ್ತಾ ಇದ್ದಾನೆ ಅಂತ ಹೇಳಿ ಅವ್ನು ಕಂಡ ತಕ್ಷಣನೇ ಅವ್ನ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟಿರ್ತಾನೆ, ಗುಂಡಿಗೆ ಹಾಕಿ ಆಮೇಲೆ 20 ರೂಪಾಯಿಗೆ ಮಾರಿ ಕಳಿಸ್ಕೊಡ್ತಾರೆ. ಈಗ ತಮ್ಮನ ಮನಸ್ಸು ಎಷ್ಟು ನೊಂದಿರ್ಬೇಕಲ್ವಾ, ಎಷ್ಟು ಅವಮಾನ ಆಗಿರತ್ತಲ್ವಾ, ಎಷ್ಟು ಕಣ್ಣೀರಾಗಿರತ್ತಲ್ವಾ. ಮೊದ್ಲೇ ತಾಯಿ ಸತ್ತೋಗಿದ್ದಾಳೆ, ಈಗ ಏನ ಅಪ್ಪ ಪ್ರೀತಿಯ ಅಪ್ಪನೂ ಅವ್ನು ಕಾಣ್ತಾ ಇಲ್ಲ. ಈಗ ಅಣ್ಣಂದಿರಾದ್ರೂ ಇದ್ದಾರೆ ಅಂತಂದ್ರೆ ಅಣ್ಣಂದಿರು ಇಲ್ಲ, ಗೊತ್ತಿಲ್ದೇ ಇರೋ ದೇಶ, ಗೊತ್ತಿಲ್ದೇ ಇರೋ ಭಾಷೆ, ಗೊತ್ತಿಲ್ದೇ ಇರೋ ಜನಾಂಗ, ಇಲ್ಲಿ ಆತ ಹೋಗ್ತಾ ಇದ್ದಾನೆ. ಆದ್ರೆ ವರ್ಷಗಳು ಕಳೆದ ನಂತರ ಏನಾಗ್ತಾ ಇದೆ? ಒಂದು ಮನೆಯ ಯಜಮಾನನಾಗಿ ಆತನ ನಿಲ್ತಾ ಇದ್ದಾನೆ. ಈಗ ತಿರುಗಿ ಆತನ ಮೇಲೆ ಒಂದು ಅಪವಾದ, ಆತನು ಮತ್ತೆ ಜೈಲಿಗೆ ಹೋಗ್ಬೇಕು, ಇನ್ನೇ ನನ್ನ ಜೀವಿತ ಮುಗೀತು. ಈಗ ದೇವ್ರೇನ್ ಮಾಡ್ತಾ ಇದಾರೆ? ರಾಜನಿಗೊಂದು ಕನಸು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ರಾಜನ್ಗೆ ಏನ್ ಮಾಡ್ತಾ ಇದಾರೆ? ದೇವರು ಒಂದು ಕನಸನ್ನ ಕೊಡ್ತಾ ಇದ್ದಾರೆ.
ಒಂದು ಕನಸು ಯಾರ ಜೀವಿತವನ್ನ ಬದಲಾಯಿಸುತ್ತೆ? ಯೋಸೇಫನ ಜೀವಿತವನ್ನ ಬದಲಾಯಿಸುತ್ತೆ. ಹಲ್ಲೆಲೂಯ. ಹಾಗಾಗಿ ನಮ್ಮ ಜೀವಿತದಲ್ಲಿ ದೇವರು ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಉಡಿಸ್ಬೇಕು ಅಂದ್ರೆ ಇನ್ನೆಲ್ಲೋ ನಮಗೋಸ್ಕರ ದೇವರ ಕಾರ್ಯವನ್ನ ಮಾಡಿರ್ತಾರೆ. ಹಲ್ಲೆಲೂಯ. ಅದು ರಾಜನ್ಗೆ ಕನಸು ಬೀಳದೇನೆ ಒಬ್ಬ ಮಂತ್ರಿಗೋ ಒಬ್ಬ ದಾಸರಿಗೋ ಅವ್ರ ಊರಲ್ಲಿರುವಂತ ಜೋಯಿಸರಿಗೋ ಕನಸು ಬಿದ್ದಿದ್ರೆ ಯೋಸೇಫ ಪ್ರಧಾನಮಂತ್ರಿ ಆಗ್ತಿದ್ನ? ಸಾಧ್ಯನೇ ಇಲ್ಲ. ಯಾರನ್ನ ಹಿಡಿದ್ರೆ ಯಾರ ಮೇಲಕ್ ಬರ್ಬೇಕು ಯಾರಿಗ್ ಗೊತ್ತು? ದೇವರಿಗೆ ಚೆನ್ನಾಗಿ ಗೊತ್ತು. ಈಗ ಯೋಸೇಫನು ಕುಂದು ಹೋಗಿದ್ದಾನೆ, ಬತ್ ಹೋಗಿದ್ದಾನೆ. ಅಯ್ಯೋ, ನನ್ನ ಸ್ವಜನರಿಂದ ದೂರ ಆಗಿದ್ದೇನೆ, ಬಂಧು ಬಳಗದಿಂದ ದೂರ ಆಗಿದ್ದೇನೆ, ನನ್ನ ಸ್ವಜನರೇ ನನ್ನನ್ನು ಹಿಂಸೆ ಪಡಿಸಿದ್ದಾರಲ್ಲ ಅಂತ ಹೇಳಿ ಈಗ ದೇವರಲ್ಲಿ ಕನಸನ್ನು ಕೊಡುವಾಗ ಯೋಸೇಫನಿಗೇನೋ ಇದ್ದಕ್ಕಿದ್ದ ಹಾಗೇನೆ ಜೈಲಿಂದ ಬಿಡುಗಡೆ, ಇದ್ದಕ್ಕಿದ್ದಾಗೆ ತನ್ನ ಕ್ಷೌರವನ್ನ ಮಾಡಿಸಿಕೊಂಡು ಸ್ನಾನ ಮಾಡ್ಕೊಂಡು ಒಳ್ಳೆ ವಸ್ತ್ರ ಹಾಕೊಂಡು ರಾಜರ ಆಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ತತ್ಕ್ಷಣವೇ ಆತನು ಪ್ರಧಾನಮಂತ್ರಿ. ಉತ್ಸಾಹ ಸ್ತೋತ್ರದ ವಸ್ತ್ರ. ಹಾಗೆಯೇ ದೇವರು ನಮ್ಮನ್ನು ಸಹ ನಾವು ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ, ಎಲ್ಲರೂ ತಿರಸ್ಕರಿಸಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಇರುವಂತ ಸಮಯದಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡು ನಮ್ಗೆ ಏನ್ ಕೊಟ್ಟಿದ್ದಾರೆ? ರಕ್ಷಣೆಯ ವಸ್ತ್ರ. ಯಾವುದರ ಮುಖಾಂತರ? ಯೇಸುವಿನ ರಕ್ತದ ಮುಖಾಂತರವಾಗಿ ಆತನು ನಮ್ಗೆ ರಕ್ಷಣೆಯನ್ನ ವಸ್ತ್ರವಾಗಿ ನಮ್ಮ ಸುತ್ತಲೂ ಆವರಿಸಿರೋದ್ರಿಂದ ನಾವು ಆತನಿಗೆ ಸ್ತೋತ್ರವನ್ನು ಇರ್ತೇವೆ. ಹೇಗೆ? ಉಲ್ಲಾಸದಿಂದ, ಉತ್ಸಾಹದಿಂದ. ಹಲ್ಲೆಲೂಯ. ಆತನು ನಮಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. ಯಾಕೆಂದ್ರೆ ಆತನ ಶಕ್ತನು, ಆತನು ಸರ್ವವಲ್ಲಭನಾದಂತ ದೇವರು. ಆತನ ಬಳಿಗೆ ಬರುವವರನ್ನ ತಳ್ಳಿ ಬಿಡದೆ, ಆತನ ನಿರಾಕರಿಸದೆ, ನಮ್ಮ ಪ್ರಾರ್ಥನೆಯನ್ನು ನಿರಾಕರಿಸದೆ, ನಮ್ಮ ಪ್ರಾರ್ಥನೆಗೆ ಆತನ ಮುಖವನ್ನು ಹೋರಿ ಮಾಡಿಕೊಳ್ಳದೆ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನಮ್ಮನ್ನ ಆಶೀರ್ವಾದ ಮಾಡಿ ನಡೆಸುವುದನ್ನ. ಹಲ್ಲೆಲೂಯ. ಹಾಗಾದ್ರೆ ಶಿಲುಬೆ ಮೇಲೆ ಏನೆಲ್ಲ ಎಕ್ಸ್ಚೇಂಜ್ ಆಯ್ತು ಅಂದ್ರೆ, ದುಃಖಿಸುತ್ತಾ ಇದ್ದಂತ ನಮಗೆ ಕರ್ತನಿಂದ ಸಂತೈಸುವಿಕೆ ಆಯ್ತಾ. ನಮ್ಮ ಪಾಪಗಳಿಂದ ಬೂದಿಯಾಗಿದ್ದಂತ ನಮ್ಮ ಜೀವಿತದಲ್ಲಿ ಅದ್ರ ಬದಲು ದೇವ್ರು ಏನ್ ಮಾಡ್ತಾ ಇದಾರೆ? ಬೂದಿಯಿಂದ ತುಂಬಿದಂತ, ಅವಮಾನದಿಂದ, ನಾಚಿಕೆಯಿಂದ ತುಂಬಿದಂತ, ನಿಂದೆಯಿಂದ, ಕಳವಳಗಳಿಂದ, ದುಃಖ ದುಗುಡಗಳಿಂದ ತುಂಬಿದಂತ ನಮ್ಮ ಜೀವಿತದಲ್ಲಿ ದೇವ್ರು ಏನ್ ಮಾಡ್ತಾ ಇದಾರೆ? ಶಿರೋಭೂಷಣ ಅಂದ್ರೆ ನೀವು ನನ್ನ ಮಕ್ಕಳು, ನೀವು ನನ್ನ ಪ್ರಜೆಗಳು, ನೀವು ಪರಲೋಕದ ರಾಯಭಾರಿಗಳು ಅಂತ ಹೇಳಿ ಶಿರೋಭೂಷಣವನ್ನ ಕೊಡ್ತಾ ಇದ್ದಾರೆ. ದುಃಖವಿದ್ದಲ್ಲಿ ಆನಂದ ತೈಲ ಅಂದ್ರೆ ಬರೀ ಕಿರೀಟಧಾರಣೆ ಮಾತ್ರ ಅಲ್ಲ, ಯಾರಿಂದಲೂ ಕಿತ್ತುಕೊಳ್ಳಲಾಗದಂತ ಸ್ಥಿರ ಸಮಾಧಾನವನ್ನ ದೇವರು ನಮ್ಮೊಳಗೆ ಇಟ್ಟಿದ್ದಾರೆ ಅಲ್ವಾ. ಆ ಸ್ಥಿರ ಸಮಾಧಾನದ ನಿಮಿತ್ತವೇ ಎಷ್ಟೆಲ್ಲಾ ಕಷ್ಟಗಳು, ಎಷ್ಟೆಲ್ಲಾ ಸಂಕಟಗಳು, ಎಷ್ಟೆಲ್ಲಾ ಹಿಂಸೆಯ ಹಾದಿಗಳಲ್ಲಿ ನಾವು ಹಾದು ಹೋಗುವಾಗಲೂ ನಾವು ಸಮಾಧಾನವಾಗಿದ್ದೇವೆ. ಯಾಕಂದ್ರೆ ಇದು ಪರಲೋಕದಿಂದ ದೇವರು ನಮಗಾಗಿ ಕೊಟ್ಟಿರುವಂತ ಒಂದು ದೊಡ್ಡ ಉಡುಗೊರೆ ಮತ್ತು ಬಹುಮಾನ. ಹಲ್ಲೆಲೂಯ. ಮತ್ತು 4ನೇದಾಗಿ ಏನಂತೆ? ಕುಂದಿದ ಮನೆಗೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ. ಹಲ್ಲೆಲೂಯ. ಜಕರ್ಯ 3ನೇ ಅಧ್ಯಾಯ ತೆಗಿರಿ. ಜಕರ್ಯ 3:1 5ನೇ ವಚನದವರೆಗೂ. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳುವಂತ ಮಾತೇನಂದ್ರೆ, ಮಹಾಯಾಜಕನಾದಂತ ಯೆಹೋಶುವ ಜಕರ್ಯನ ದರ್ಶನ ಆಯ್ತು. ಆ ದರ್ಶನದಲ್ಲಿ ಈಗ ಮಹಾಯಾಜಕನಾಗಿರುವಂತ ಯೆಹೋಶುವ ನಿಂತಿದ್ದಾನೆ. ಯಾರ ಮುಂದೆ ನಿಂತಿದ್ದಾನೆ? ಯೆಹೋವ ದೇವರ ಮುಂದೆ ನಿಂತಿದ್ದಾನೆ. ಯೆಹೋವ ದೇವರ ಬಳಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ನಿಂತಿದ್ದಾನೆ. ಯಾರು? ಸೈತಾನನ. ಅದು ದೇವರ ಬಲಗಡೆಯಲ್ಲಿ ನಿಂತಿದ್ದಾನೆ ಪ್ರತಿಕಕ್ಷೆಯಾಗಿ. ಪ್ರತಿಕಕ್ಷೆ ಅಂತ ಅಂದ್ರೆ ಯೆಹೋಶುವನ ಮೇಲೆ ದೋಷಾರೋಪಗಳನ್ನ ಹೇಳುವುದು. ಈತನು ಮಹಾಯಾಜಕನಾಗಿದ್ದಾನಲ್ವಾ, ಇಂಥ ತಪ್ಪುಗಳನ್ನ ಮಾಡಿದ್ದಾನೆ, ಇಂಥ ಅಪರಾಧಗಳನ್ನ ಮಾಡಿದ್ದಾನೆ, ಇಂಥ ದೋಷಗಳನ್ನ ಮಾಡಿದ್ದಾನೆ, ಇಂತಿಂಥ ಪಾಪಕ್ಕೆ ಇಂತಿಂಥ ಶಿಕ್ಷೆ ಅಂತ ಮೋಶೆ ಆಜ್ಞಾವಿಧಿಗಳಲ್ಲಿ ನೀನು ಹಳೆ ಒಡಂಬಡಿಕೆಯಲ್ಲಿ ಬರ್ಸಿದಿಲ್ವಾ, ಇನ್ನು ಇಂತಿಂತದಕ್ಕೆ ಯೋಗ್ಯನು ಅಂತ ಹೇಳಿ ಆತನು ಅಪರಾಧಗಳನ್ನ ಹೊರಿಸ್ತಾ ಇದ್ದಾನೆ. ಈಗ ಯೆಹೋವನ ದೂತನು ಅಂದ್ರೆ ಯೇಸು ಸ್ವಾಮಿ, ಆತನು ಎದ್ದು ನಿಂತು ಈಗ ಅಲ್ಲಿ ವಾಕ್ಯ ಹೇಳೋದೇನಂದ್ರೆ, ಯೆಹೋವನ ದೂತನು ಸೈತಾನನೇ ಯೆಹೋವನು ನಿನ್ನನ್ನು ಖಂಡಿಸಲಿ ಅಂತ ಹೇಳಿ ಆತನನ್ನ ಗದರಿಸಿ, ಯೆಹೋಶುವನು ದೇವದೂತನ ಮುಂದೆ ಕೊಳೆಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ. ಹಲ್ಲೆಲೂಯ. ಆದ್ರೆ ಮಹಾಯಾಜಕನಾದಂತ ಯೆಹೋಶುವನು ಕೊಳೆಬಟ್ಟೆಯಾಗಿ ನಿಂತಿದ್ದಾನೆ. ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ತನ್ನ ಸೇವಕರಿಗೆ, ಅಂದ್ರೆ ಪರಲೋಕದಲ್ಲಿರುವಂತ ಸೇವಕರಿಗೆ, ಆತನಿಗೆ ಏನ್ ಮಾಡ್ರಿ? ಕೊಳೆ ಬಟ್ಟೆ ಬದಲಾಗಿ ಒಳ್ಳೆಯ ಬಟ್ಟೆಗಳನ್ನ ಉಡಿಸ್ರಿ. ಆತನ ತಲೆಗೆ ನೀವೇನ್ ಮಾಡ್ರಿ? ಮುಂಡಾಸವನ್ನ ಸುತ್ರಿ. ಹಲ್ಲೆಲೂಯ. ಯಾಕೆಂದ್ರೆ ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದರು. ಹಲ್ಲೆಲೂಯ. ಹಲ್ಲೆಲೂಯ. ಈಗ ಕೊಳೆ ಬಟ್ಟೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸೈತಾನನ ಏನ್ ಮಾಡ್ತಾ ಇರ್ತಾನೆ?
ಅಪರಾಧಗಳನ್ನ ಹೊರಿಸ್ತಾನೆ ಇರ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಇವಾಗ ಆ ಕೊಳೆ ಬಟ್ಟೆಯನ್ನೇ ತೆಗೆದು ಹಾಕಿ ಶುಭ್ರ ವಸ್ತ್ರವನ್ನ ತೊಡಿಸ್ತಾ ಇದ್ದಾರೆ. ಮತ್ತೆ ಅದು ಮಾತ್ರವಲ್ಲದೆ ತನ್ನ ತಲೆಗೆ ಮುಂಡಾಸವನ್ನ ಸುತ್ತುತ್ತಾ ಇದ್ದಾರೆ. ಅಂದ್ರೆ ಏನು, ಈತನು ಪರಲೋಕದ ಭಾಗ್ಯಸ್ಥನು, ಆತನ ಮೇಲೆ ನಿನಗೆ ಅಧಿಕಾರವಿಲ್ಲ. ಹಲ್ಲೆಲೂಯ. ಹಾಗಾದ್ರೆ ಶಿಲುಬೆಯ ಮುಂದೆ ಬಂದಿರುವಂತ ನಮಗೆ ದೇವರು ಒಂದು ದೊಡ್ಡ ಎಕ್ಸ್ಚೇಂಜ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ದುಃಖಕ್ಕೆ ಬದಲಾಗಿ ಏನ್ ಮಾಡಿದ್ದಾರೆ, ಆನಂದ ತೈಲವನ್ನ ಕೊಟ್ಟಿದ್ದಾರೆ. ಕುಂದಿ ಹೋಗಿರುವಂತ ನಮ್ಮ ಜೀವಿತದಲ್ಲಿ, ಕೈ ಬಿಡಲ್ಪಟ್ಟಂತ ನಮ್ಮ ಜೀವಿತದಲ್ಲಿ ನಾವು ಸಂತೋಷದಿಂದ ಉಲ್ಲಾಸದಿಂದ ದೇವರಿಗೆ ಸ್ತೋತ್ರವನ್ನ ಹೇಳುವ ಮಟ್ಟಿಗೆ ರಕ್ಷಣೆಯ ವಸ್ತ್ರವನ್ನ ದೇವರು ಕೊಟ್ಟಿದ್ದಾರೆ. ಬೂದಿಗೆ ಬದಲಾಗಿ ಶಿರೋಭೂಷಣವನ್ನ ದೇವರು ಅನುಗ್ರಹ ಮಾಡಿದ್ರು. ಹಲ್ಲೆಲೂಯ. ಹಾಗಾದ್ರೆ ಯೆಹೋವನು ನೇಮಿಸಿರುವ ಶುಭ ವರ್ಷ ಅಂತ ಅಂದ್ರೆ ಆತನು ನುಡಿದ ಮಾತುಗಳು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನೆರವೇರುವುದು. ಯಾಕೆಂದ್ರೆ ಕರೆದಾತನೇನಾಗಿದ್ದಾನೆ, ನಂಬಿಗಸ್ತನು. ನಾವು ಅಪನಂಬಿಗಸ್ತರಾಗಿರುವಾಗಲೂ ಆತನು ನಂಬಿಗಸ್ತನು. ತನ್ನ ಮಗನ ಅನನ್ಯತೆಗೆ ನಮ್ಮನ್ನ ಕರೆದಿದ್ದಾನೆ. ಆತನು ನಿರ್ವಂಚಕನಾಗಿ ತಾನು ಮಾಡಿದ ಎಲ್ಲಾ ವಾಗ್ದಾನಗಳನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವನಾಗಿದ್ದಾನೆ. ಹಲ್ಲೆಲೂಯ. ಹಾಗಾದ್ರೆ ಇದುವರೆಗೂ ಎಕ್ಸ್ಚೇಂಜ್ ಅಂದ್ರೇನು, ನಮ್ಮಲ್ಲಿರುವಂತ ಸಮಸ್ತ ಪಾಪ, ಅಪರಾಧ, ದುಃಖ, ಗೋಳಾಟ, ರೋಗ, ನೋವು, ಅವಮಾನ, ಯಾರಿಂದಲೂ ಹೊತ್ತು ತೀರಿಸಲಾರದಂತ ಎಲ್ಲಾ ಸಮಸ್ಯೆಗಳು, ಇವೆಲ್ಲವನ್ನ ಯೇಸು ಸ್ವಾಮಿ ಹೊತ್ತುಕೊಂಡಿದ್ದಾರೆ. ಯೇಸು ಸ್ವಾಮಿಯಲ್ಲಿರುವಂತ ಸಂತೈಸುವಿಕೆ, ಸಮಾಧಾನ, ರಕ್ಷಣೆ, ಆನಂದ ತೈಲವನ್ನ ಆತನು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲವೂ ನಿಮ್ಮ ಜೀವಿತದಲ್ಲಿ ದೇವರು ಸದಾಕಾಲ ಸುರಿಸಲಿ, ಆಳ್ವಿಕೆಯನ್ನು ನಡೆಸಲಿ. ಕರ್ತನೆ ನಿಮ್ಮನ್ನ ಆಶೀರ್ವಾದ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದಂತಹ ನನ್ನ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ. ಸೈತಾನನು ಕರ್ತನಪ್ಪ ನಮ್ಮನ್ನ ತಪ್ಪಿನ ಮನಸ್ಸಾಕ್ಷಿಯಲ್ಲಿ ನಡೆಸಿ ಕರ್ತನಪ್ಪ, ನಮ್ಮ ಮೇಲೆ ದೋಷಾರೋಪಣೆಯನ್ನ ಹೇಳಿ ಕರ್ತನಪ್ಪ ನಿನ್ನಿಂದ ಅಗಲಿಸಬೇಕೆಂದು ನಿಲ್ಲುವಾಗಲೂ ಕರ್ತನೆ, ಅದು ಮಾತ್ರವಲ್ಲದೆ ಅನೇಕ ಒಂದು ಶೋಧನೆಯ ಹಾದಿಯಲ್ಲಿ, ಇಕ್ಕಟ್ಟಿನ ಹಾದಿಯಲ್ಲಿ ನಡೆಸುತ್ತ ಕರ್ತನಪ್ಪ, ಇದು ನಮ್ಮನ್ನ ಕರ್ತನೆ ನಿನ್ನಿಂದ ದೂರ ಮಾಡಬೇಕೆಂದು ಆತನು ಆಲೋಚಿಸುವಂತ ಸಮಯದಲ್ಲಿ ದೇವರೇ, ನೀನಾದ್ರೂ ಕರ್ತನೆಪ್ಪ ದುಃಖಿತರೆಲ್ಲರನ್ನ ಸಂತೈಸುವುದಕ್ಕೂ, ಬೂದಿಗೆ ಬದಲಾಗಿ ಕರ್ತನೆ ಶಿರೋಭೂಷಣವನ್ನು ಒದಗಿಸುವುದಕ್ಕೂ, ಮತ್ತು ದುಃಖವಿದ್ದಲ್ಲಿ ಕರ್ತನೆಪ್ಪ ಆನಂದ ತೈಲ ಎಂದು ಹೇಳುವುದಕ್ಕೂ, ಮತ್ತು ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ತೊಡಿಸುವುದಕ್ಕೂ, ನಿನ್ನ ಮುದ್ದು ಮಗನನ್ನಪ್ಪ ಶಿಲುಬೆ ಮೇಲೆ ನಮಗಾಗಿ ಜಡಿದು ಕರ್ತನೆಪ್ಪ ಆತನ ಮೇಲೆ ನಮ್ಮ ಪಾಪ, ಅಪರಾಧ, ದೋಷಾರೋಪಣೆಗಳನ್ನ ಹೊರಿಸಿ ಕರ್ತನೆಪ್ಪ, ಎಗೋ ಕರ್ತನೆ ನಿನ್ನ ಮುದ್ದು ಮಗನ ಮುಖಾಂತರವಾಗಿ ನಮಗೆ ಸಮಾಧಾನವನ್ನ, ಸಂತೈಸುವಿಕೆಯನ್ನ, ರಕ್ಷಣೆಯನ್ನ, ಆನಂದವನ್ನಪ್ಪ ಅನುಗ್ರಹ ಮಾಡಿದೆಯಲ್ಲ ದೇವರೇ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಇದೆಲ್ಲವೂ ಆ ಶಿಲುಬೆಯ ಮುಂದೆ ಎಗೋ ನಾವು ಬರುವಾಗ ಕರ್ತನಪ್ಪ ಇದೆಲ್ಲವನ್ನ ವಿನಿಮಯ ಮಾಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ನಮ್ಮ ರೋಗವನ್ನು ಹೊತ್ತುಕೊಳ್ಳಲು ಅಪ್ಪ, ನಮ್ಮ ಪಾಪವನ್ನು ಹೊತ್ತುಕೊಳ್ಳಲು, ನಮ್ಮ ಶಾಪವನ್ನು ಹೊತ್ತುಕೊಳ್ಳಲು ಓ ದೇವರೇ ಲೋಕದಲ್ಲಿ ಯಾರು ಮುಂದೆ ಬರಲಿಲ್ಲ ಸ್ವಾಮಿ. ಆದ್ರೆ ಕರ್ತನಪ್ಪ ಎಲ್ಲಾ ಪಾಪದ, ಮರಣದಿಂದ, ಶಾಪದಿಂದ, ಎಲ್ಲಾ ಕಟ್ಟುಗಳಿಂದ ಬಿಡಿಸುವುದಕ್ಕೆ ರಾಜ, ದೇವಾದಿ ದೇವನು, ರಾಜಾದಿ ರಾಜನಾಗಿರುವಂತಹ ಯೇಸು ಕ್ರಿಸ್ತನನ್ನಪ್ಪ ನೀನು ನಮಗಾಗಿ ಕಳಿಸಿಕೊಟ್ಟು ಕರ್ತನೆ, ಆತನ ಮುಖಾಂತರವಾಗಿ ಸ್ವಾಮಿ ಎಗೋ ನಮ್ಮ ಸಮಸ್ತವನ್ನಪ್ಪ ಎಗೋ ಆತನು ಹೊತ್ತುಕೊಂಡು ಆತನೊಳಗಿರುವಂತ ಎಲ್ಲಾ ಪರಿಶುದ್ಧವಾದಂತ ಎಗೋ ಕರ್ತನಪ್ಪ ವರದಾನಗಳನ್ನಪ್ಪ, ಶ್ರೇಷ್ಠವಾದಂತ ಐಕ್ಯತೆ, ಅನನ್ಯತೆಯನ್ನಪ್ಪ, ಸ್ಥಿರ ಚಿತ್ತವನ್ನ, ಸ್ಥಿರ ಶಾಂತಿಯನ್ನ ಅನುಗ್ರಹಿಸಿದೆಯಲ್ಲಪ್ಪ, ಅದಕ್ಕಾಗಿ ನನಗೆ ಸ್ತೋತ್ರ ದೇವರ. ಅದು ಮಾತ್ರ ಅಲ್ಲದೆ ನೀನು ಅನನ್ಯತೆಯಲ್ಲಪ್ಪ ನಮ್ಮನ್ನ ಕರೆದಿದೆಯಲ್ಲ, ಅದಕ್ಕಾಗಿ ನನಗೆ ಸ್ತೋತ್ರ. ಅವಮಾನಕ್ಕೆ ಕರ್ತನಪ್ಪ ಯೋಗ್ಯರಾಗಿದ್ದಂತ ನಮ್ಮನ್ನ ಮಾನಕ್ಕೆ ಯೋಗ್ಯರೆಂದು ಎಣಿಸಿದೆಯಲ್ಲ ರಾಜ, ಅದಕ್ಕಾಗಿ ಸ್ತೋತ್ರ. ಅಗೌರವಕ್ಕೆ ಪಾತ್ರರಾದಂತ ನಮ್ಮನ್ನ ಗೌರವಕ್ಕೆ ಪಾತ್ರರೆಂದು ಎಣಿಸಿದೆಯಲ್ಲಪ್ಪ, ಕೈ ಬಿಡಲ್ಪಟ್ಟಂತ ನಮ್ಮನ್ನ ನೀನು ಕೈ ಹಿಡಿದು ನಡೆಸುತ್ತಾ ಇದೆಯಲ್ಲ ರಾಜ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಇದುವರೆಗೂ ನೀನು ಮಾತನಾಡಿದ ಎಲ್ಲಾ ನುಡಿಗಳಿಗಾಗಿ ಸ್ತೋತ್ರಪ್ಪ, ನೀನು ಕೊಟ್ಟಂತ ಎಲ್ಲಾ ವರದಾನಗಳಿಗಾಗಿ ಸ್ತೋತ್ರ. ಈ 4 ಸಂಗತಿಗಳಪ್ಪ ನಮ್ಮ ಜೀವಿತದಲ್ಲಿ ನಿರಂತರವೂ ಕರ್ತನಪ್ಪ ಎಗೋ ಸಂತೈಸುವಿಕೆ ಮತ್ತು ಸೌಂದರ್ಯವೂ ಕರ್ತನೆಪ್ಪ ಎಗೋ ಕರ್ತನೆ, ಉತ್ಸಾಹ, ಸ್ತೋತ್ರದ ರಕ್ಷಣೆ, ಆನಂದ ತೈಲ ನಿರಂತರವೂ ನೆಲೆಯಾಗಿರಲಿ. ಈ ಸಭೆಯ ಮೇಲೆ ನಿರಂತರವೂ ನೆಲೆಯಾಗಿರಲಿ. ಈ ಸಭೆಯ ಮಕ್ಕಳ ಮೇಲೆ ನಿರಂತರವೂ ನೆಲೆಯಾಗಿರಲಿ. ಈ ಸಭೆಯ ಕುಟುಂಬಗಳಲ್ಲಿ ಕರ್ತನೆ ನಿರಂತರವೂ ನೆಲೆಯಾಗಿರಲಿ ಸ್ವಾಮಿ. ಅವರೊಬ್ಬೊಬ್ಬರ ಸ್ವಾಸ್ಥ್ಯದ ಸುತ್ತಲೋಪ ನಿರಂತರವೂ ನೆಲೆಯಾಗಿರಲಿ ಅಪ್ಪ. ಅವರ ಸಂತಾನದ ಮೇಲೆ ನಿರಂತರವೂ ನೆಲೆಯಾಗಿರಲಿ ಕರ್ತನೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.